ನಿಮ್ಗೇನ್ ಇಷ್ಟನೋ ಖುಷಿಯಾಗಿರಿ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬೇಡಿ. ಸೂಪರ್ ಆಗಿರ್ತೀರ, ಎಲ್ಲ ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ನನ್ನ ಕನ್ನಡ ಜನತೆಗೆ ನಮಸ್ಕಾರ. ನಾನು ನಿಮ್ಮ ವೇದು ಉಪ್ಪಿ. ಇವತ್ತು ನಮ್ಮ ಕನ್ನಡ ಸಿನಿಮಾದ ಒಂದು ಮೂವಿ ರಿಲೀಸ್ ಆಗ್ತಾಯಿದೆ. ಅದು ನಮ್ಮ ದುನಿಯಾ ವಿಜಯ್ ಅವ್ರದ್ದು ಲ್ಯಾಂಡ್ ಲಾರ್ಡ್ ಅಂತ. ಬನ್ನಿ ಆ ಮೂವಿಗೆ ಹೋಗ್ತಾಯಿದ್ದೀವಿ ಮೈಸೂರಲ್ಲಿ, ಅದು ವುಡ್ಲ್ಯಾಂಡ್ ಸ್ಟೇಟ್ರಲ್ಲಿ. ಅಲ್ಲಿರೋ ಫ್ಯಾನ್ಸ್ ಕ್ರೇಜು ಯಾವ ಥರ ಇದಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ನಮ್ಮ ಕನ್ನಡ ಸಿನಿಮಾ ಲ್ಯಾಂಡ್ ಲಾರ್ಡ್ ಅನ್ನೋದು ಮಾತ್ರ ಚೆನ್ನಾಗಿ ಬಂದೈತೆ. ಜಗದೀಶ್ ಕುಮಾರ್ ಅವರು ಚೆನ್ನಾಗೇ ಡೈರೆಕ್ಷನ್ ಮಾಡಿದ್ದಾರೆ. ಹಾಗೆ ರಾಜ್ ಬಿ ಶೆಟ್ಟಿ ಹಾಗೆ ರಾಕೇಶ್ ಅವರು ಕೂಡ ಮಾತ್ರ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ರಾಜ್ ಬಿ ಶೆಟ್ಟಿ ಅವರು ಈ ಥರನೂ ಕೂಡ ವಿಲನ್ ರೋಲ್ ಮಾಡ್ಬೋದು ಅಂತ ಗೊತ್ತಾಯಿತು. ಹಾಗೆ ನಮ್ಮ ದುನಿಯಾ ವಿಜಯ್ ಸರ್ದವ್ರದ್ದು ಮಾತ್ರ ಸಖತ್ತಾಗಿ ಬಂದಿದೆ. ಮತ್ತು ಈ ಮೂವಿ ಸ್ಕ್ರೀನ್ ಪ್ಲೇ ನಿಮಗೆ ಒಂಥರ ಹಳೇದಾಗಿ ಕಾಣ್ಬೋದು, ಬಟ್ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಹಾಗೆ ನಮ್ಮ ದುನಿಯಾ ವಿಜಯ್ ಸರ್ ಅವ್ರದ್ದು ಒಳ್ಳೆ ಪಾತ್ರ ಕ್ಯಾರಿ ಮಾಡಿದ್ದಾರೆ. ಹಾಗೆ ದುನಿಯಾ ವಿಜಯ್ ಅವ್ರ ಮಗಳು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಅವ್ರದ್ದು ಕೂಡ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಫಸ್ಟ್ ಮೂವಿ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗೆ ರಚಿತಾ ರಾಮು ಮಾತ್ರ ಸಪೋರ್ಟಿವ್ ಕ್ಯಾರೆಕ್ಟರ್ ಅಂದರೆ ಹೀರೋಯಿನ್ ಕ್ಯಾರೆಕ್ಟ್ರಾಗಿ ಮಾತ್ರ ಅವರು ಕೂಡ ಒಳ್ಳೆ ಮಾಸ್ ರೋಲಲ್ಲಿ ಕೂಡ ಚೆನ್ನಾಗೇ ಕಂಡಿದ್ದಾರೆ ಇದರಲ್ಲಿ. ಮತ್ತು ಮೂವಿ ಮಾತ್ರ ಓಕೆ, ನನಗೆ ಫುಲ್ಲು ಒಟ್ಟಿನಲ್ಲಿ ಕನ್ನಡ ಸಿನಿಮಾ ಯಾವತ್ತೂ ಬೆಳಿಬೇಕು. ಹಾಗೆ ಮತ್ತು ನಮ್ಮ ಕೊನೆಯದಾಗಿ ನಮ್ಮ ದುನಿಯಾ ವಿಜಯ್ ಇನ್ನೂ ಆ ಪರ್ಸ್ನಾಲಿಟಿ, ಆ ಕಟ್ಸು, ಆ ಬಾಡಿ ಈಗಲೂ ಹಂಗೆ ಮೇಂಟೈನ್ ಮಾಡ್ತಾಯಿದ್ದಾರೆ. ಒಳ್ಳೆಯದಾಗಲಿ ಸಿನಿಮಾಗೆ. ಜೈ ಸ್ಯಾಂಡಲ್ವುಡ್. ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂಥ ಕರುಣೆ.